ಅಯ್ಯೋ, ನನ್ನ ಬಾಳೆಹಣ್ಣು ತೊಗೊಳಕ್ಕೆ ಯಾರು ರೆಡಿನೇ ಇಲ್ವಲ್ಲ. ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಎಸಕ್ಕೆ ಯಾರು ಧೈರ್ಯ ಮಾಡಿದ್ದು? ನನ್ನ ಬಿಟ್ರೆ ಇಲ್ಲಿ ಯಾರು ಕಾಣಿಸ್ತಿದಾರಾ? ನಿನಗೆ ನನ್ ಕಂಡ್ರೆ ಭಯ ಇಲ್ವಾ? ನಿನ್ಗಿಂತ ದೊಡ್ಡ ಆಯುಧ ಐತೆ ನನ್ನ ಹತ್ರ. ಇವನು ಯಾರು? ಇವನ ಕೈಯಲ್ಲಿ ತುಂಬಾ ಶಕ್ತಿ ಇದೆ. ಒಂದೆರಡು ಡಜನ್ ಬಾಳೆಹಣ್ಣು ತಗೊಂಡ್ಬಿಟ್ಟಿದ್ರೆ ಯಾರು ರಾತ್ರಿ ಎಣ್ಣೆಗಾಗಿರೋದು. ಅಕ್ಕ ಅವ್ರೆ, ನನ್ನ ಬಾಳೆಹಣ್ಣು ತಗೊಳ್ಳಿ. ಏನ್ ಹೇಳ್ದೆ ಚಾಂಡಾಳ? ಏನ್ ಕೊರತೆ ಐತೆ ನನ್ನ ಬಾಳೆಹಣ್ಣಲ್ಲಿ? ಯಾರು ನನ್ನ ಬಾಳೆಹಣ್ಣು ತೊಗೊಳಕ್ಕೆ ಇಷ್ಟನೇ ಪಡಲ್ಲ. ನನ್ನ ಜೊತೆ ಮರ್ಯಾದೆಯಿಂದ ಮಾತಾಡು. ಅಕ್ಕ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದೇ ಒಂದ್ಸಲಿ ನನ್ನ ಬಾಳೆಹಣ್ಣು ತಗೊಂಡು ನೋಡ್ಬಿಡಿ ಪ್ಲೀಸ್. ಒಂದ್ಸಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಒಂದ್ಸಲಿ ತಗೊಂಡು ನೋಡಿ ನನ್ನ ಬಾಳೆಹಣ್ಣ. ಮಜಾ ಬರಲಿಲ್ಲ ಅಂದ್ರೆ ದುಡ್ಡು ಕೊಡ್ಬೇಡಿ. ಮಹಿಳೆಯರ ಹತ್ರ ಹೆಂಗ್ ನಡ್ಕೊಬೇಕು ಅಂತ ಗೊತ್ತಾಗಲ್ವಾ? ಅಕ್ಕ ಅವರೇ, ನೀವು ನಂಗೆ ಕಾರಣ ಇಲ್ದೇನೆ ಹೊಡೆದ್ಬಿಟ್ರಿ. ನೀವೇ ಹೇಳ್ರಿ, ಬಾಳೆಹಣ್ಣು ಮಾರೋದು ಕೆಟ್ಟ ಕೆಲ್ಸನಾ? ಆಯ್ತು, ಅಳೋದು ನಿಲ್ಸಿ. ನೀವು ಇಷ್ಟೊಂದು ಪ್ರೀತಿಯಿಂದ ಹೇಳ್ತೀರಂದ್ರೆ ಆಯ್ತು ಬಿಡಿ. ನನ್ನ ಹೃದಯ ಗಾರ್ಡನ್ ಆಗೋಯ್ತು. ಈ ಬಾಳೆಹಣ್ಣು ಎಲ್ಲಿಂದ ತಂದೆ? ನಾನು ಸ್ಮಶಾನದಲ್ಲಿ ಬಾಳೆಹಣ್ಣಿನ ಮರ ಹಾಕಿದ್ದೆ. ನಾನು ಸ್ಮಶಾನದಲ್ಲಿ ಇದ್ದಿದ್ದು ಬೂದಿನೂ ಹಾಕಿದ್ದೆ. ಇವಾಗ ಅದ್ರ ಮೇಲೆ ದೊಡ್ಡ ದೊಡ್ಡ ಬಾಳೆಹಣ್ಣುಗಳು ಅಲ್ಲಾಡ್ತಿದೆ. ಈ ಬಾಳೆಹಣ್ಣು ಮಾರಾಟ ಆಗಲ್ಲ, ಇದ್ರ ಬಗ್ಗೆ ಒಗ್ಳು, ಅವಾಗ ಮಾರಾಟ ಆಗುತ್ತೆ. ಈ ಐಡಿಯಾ ಚೆನ್ನಾಗಿದೆ. ಈಗ ನನಗೆ ಬಾಳೆಹಣ್ಣು ಟೇಸ್ಟ್ ಮಾಡಿಸು. ನಾನು ನಿಂಗೆ ಐಡಿಯಾ ಕೊಟ್ಟೆ ತಾನೆ? ಇಲ್ಲಿ ಒಂದು ಅರ್ಧ ಕಟ್ ಮಾಡಿರೋ ಬಾಳೆಹಣ್ಣು ಐತೆ, ತಗೊಳ್ಳಿ. ಇಲ್ಲ, ನೀನು ಅರ್ಧ ಕಟ್ ಆಗಿರೋ ಬಾಳೆಹಣ್ಣು ನಿನ್ನ ಹತ್ರನೇ ಇಡ್ಕೋ. ಪೂರ್ತಿನೇ ತಗೊಂಡು ಹೊಂಟೋದ್ರಿ ಇವರು. ಅಯ್ಯೋ, ಇವ್ನು ಮತ್ತೆ ಮಾಡವನೆ. ತಿಕ್ಕ ಎಲ್ಲ ನೋತೈತೆ. ಇರು ಬರ್ತೀನಿ ಅವನ್ಗೆ. ಮತ್ತೆ ಮೂತಿ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ಟ. ನೆಕ್ಸ್ಟ್ ಟೈಮ್ ತ್ರಿಶೂಲ ರೆಡಿ ಇಟ್ಕೊಂಡಿರ್ತೀನಿ. ಏಯ್, ಜಡೆ ಕಟ್ಟಿರೋನೆ, ನೀನು ಹೆಂಡ್ತಿ ನೋಡ್ದಾ? ಮಿಸ್ಟೇಕಾಗಿ ನೋಡ್ಬಿಟ್ಟಿದ್ರು. ನನಗೇನು ಗೊತ್ತಿರುತ್ತಾ ಅದು ನೀನು ಹೆಂಡ್ತಿ ಅಂತ? ಅವಳು ಇಲ್ಲೇ ಬಂದಿಲ್ಲ, ಸ್ವಲ್ಪ ತಿಂದೆ. ಈ ಕಡೆಯಿಂದ ಹೋದ್ಲು ಅವಳು. ತುಂಬ ನಾಚಿಗೆಟ್ಟವರು. ಟೇಸ್ಟ್ ಮಾಡೋಕ್ಕೆ ಅಂತ ಪೂರ್ತಿ ಬಾಳೆಹಣ್ಣೆ ಎತ್ಕೊಂಡೋದ್ಲು. ಏನು ಹೇಳ್ತಾ ಇದೆಯಾ? ಅವಳು ಆ ಥರ ಅಲ್ಲ. ಆಮೇಲೆ ಹೇಳಿದ್ಲು ಮಜಾನೇ ಬಂದ್ಬಿಡ್ತು ಅಂತ. ಅದು ಸುಳ್ಳು. ನಾನು ಕರ್ಕೊಂಬರ್ತೀನಿ ಇರೋ ಅವಳನ್ನ. ಏ ಉದ್ದ ಕೂದಲವನೆ, ಈ ಬದನೆಕಾಯ್ದು ಬಣ್ಣ ಹೆಂಗೆ ಚೇಂಜ್ ಆಗೋಯ್ತು? ಮತ್ತೆ ಸಣ್ಣಗೂ ಆಗೈತೆ. ತಾತ ಅವರೇ, ಇದು ನಿಮಗೆ ಬದನೆಕಾಯಿ ಕಾಣಿಸ್ತೈತಾ? ತಲೆ ಕೆಟ್ಟವನೇ, ಇದು ಬದನೆಕಾಯಿ ಅಲ್ಲ, ಇದು ಸೋರೆಕಾಯಿ. ಇದನ್ನ ಬಿಸಿಲಲ್ಲಿ ಇಟ್ಟು ಇದ್ರ ಬಣ್ಣ ಹೋಗ್ಬಿಟ್ಟೈತೆ. ಅಯ್ಯೋ ಅಮ್ಮ, ಇದು ಬಾಳೆಹಣ್ಣು, ಸ್ಮಶಾನದ ಬಾಳೆಹಣ್ಣು. ಅಲ್ಲಲ್ಲ, ಇದು ವಯಸ್ಸಾಗಿರೋ ಕಣ್ಗಳು ಸರಿಯಾಗಿ ಕಾಣಿಸಲ್ಲ. ಅಲ್ಲ, ಬಾಳೆಹಣ್ಣೆ ತಿನ್ಸ್ಬಿಡು. ಬಾಳೆಹಣ್ಣು ಒಗ್ಲುಬಿಟ್ಟು ಇವ್ರಿಗೆ ಜಾಸ್ತಿ ಮಾರ್ಬಿಡ್ತೀನಿ. ಅರ್ಧ ಡಜನ್ ಕೊಟ್ಬಿಡು. ಇದು ಲೋಕಲ್ ಬಾಳೆಹಣ್ಣು ಅಲ್ಲ, ಇದು ಅದ್ಭುತವಾದ ಬಾಳೆಹಣ್ಣುಗಳು. ಇದರಲ್ಲಿ ಶಕ್ತಿ ಇದೆ. ಅರ್ಧ ದೆವ್ವ ಆಗಿದ್ರಿ ಇಲ್ಲ ಪೂರ್ತಿ ದೆವ್ವ ಆಗಿರ್ಲಿ, ಅದು ದೆವ್ವನೇ ತಾನೆ. ಅರ್ಧ ದೆವ್ವ ಅಲ್ಲ, ಅದ್ಭುತವಾದ ಬಾಳೆಹಣ್ಣು ಅಂತ ಹೇಳಿದ್ ನಾನು. ಇದು ಮಾಯಾವಿ ಬಾಳೆಹಣ್ಣುಗಳು. ಇದರಲ್ಲಿ ಅದ್ಭುತವಾದ ಶಕ್ತಿಗಳಿದೆ. ಒಂದು ಬಾಳೆಹಣ್ಣು ತಿನ್ನೋದ್ರಿಂದ 2 ದಿನ ಆಯಸ್ ಜಾಸ್ತಿ ಆಗುತ್ತೆ. ಹಂಗಂದ್ರೆ ನಾನು ಪಕ್ಕಾ ತಿಂತೀನಿ. ನಂದು ಆಲೆ ಆಯಸ್ ಕಮ್ಮಿ ಆಗ್ಬಿಟ್ಟಿದೆ. 2-3 ದಿನ ನಾವು ಈ ಭೂಮಿ ಮೇಲೆ ಬದುಕ್ಬಿಡ್ತೀವಿ, ಕೊಡುಲಲ್ಲ. ಈ ಎಲ್ಲ ಬಾಳೆಹಣ್ಣು ನಾನೇ ತಿನ್ಕೊಬಿಡ್ತೀನಿ ಒಬ್ಳೆ. ಈ ಬಾಳೆಹಣ್ಣು ತುಂಬ ಕಾಸ್ಟ್ಲಿ. ನಿಮ್ಮ ಹತ್ರ ದುಡ್ಡಿದ್ಯಾ? ಚಕ್ಕಾರ ಮಾಡಕ್ ಬಿಡು ಅವಳಿಗೆ. ಏನಾರ ಪ್ರಯೋಜನ ಆಯ್ತಾ? ಯಾವುದೂ ಆ ಥರ ಬಾಳೆಹಣ್ಣಿಲ್ಲ. ಅದನ್ನು ತಿನ್ಬಿಟ್ಟು 2 ದಿವಸ ವಯಸ್ಸು ಜಾಸ್ತಿ ಆಗೋ ಥರ. ಅಯ್ಯೋ, ಈ ಸಲ ಅವನಿಗೆ ಚೆನ್ನಾಗಿ ಪಾಠ ಕಳಿಸ್ತೀನಿ. ಇವನು ಯಾರೋ, ಇವನು ನನಗೆ ಪದೇ ಪದೇ ಬಂದು ಹೊಡೆದ್ಬಿಟ್ಟು ಹೋಗ್ತಾವನಲ್ಲ. ಈ ಎಲ್ಲ ಬಾಳೆಹಣ್ಣಿಗೂ ಎಷ್ಟು ರೂಪಾಯಿ ಆಯಿತು? 3 ಲಕ್ಷದ ಮಾಲು. ಎಷ್ಟು ಬೇಕಷ್ಟು ತಿನ್ನಿ, ನಾನು ಅದ್ರ ಪ್ರಕಾರ ದುಡ್ಡು ಇಸ್ಕೋತೀನಿ. ಆಯಿತು, ಆಮೇಲೆ ನಾನು ಚೆಕ್ ಕೊಡ್ತೀನಿ. ಪುಟ್ಟನ್, ಬಾಳೆಹಣ್ಣು ಅಂತೂ ತಿನ್ಬಿಟ್ವಿ, ಕಾಸೇನು ಕೊಡ್ತೀಯಾ? ನೀನು ಕೆಳಗಡೆ ಬಿದ್ದುಬಿಟ್ಟು ಸತ್ತೋಗಿರೋ ಥರ ನಾಟಕ ಮಾಡು. ಕಾಸು ಅವಾಗ ಇವನೇ ಕೊಡ್ತಾನೆ. ಅರೆ, ಅವ್ರಿಗೇನಾಯ್ತು? ನನಗೇನು ಗೊತ್ತು, ಚೆಕ್ ಮಾಡ್ತೀನಿ ಇರು. ಅಯ್ಯೋ, ಇವಳು ಬಾಳೆಹಣ್ಣು ತಿಂದು ಸತ್ತೋದ್ಲು. ಹಂಗಾಗ ಸಾಧ್ಯನೇ ಇಲ್ಲ. ನೀನು ಹೇಳಿದ್ದೆ ಬಾಳೆಹಣ್ಣು ತಿಂದ್ಬಿಟ್ಟು ವಯಸ್ಸು ಜಾಸ್ತಿ ಆಗುತ್ತೆ ಅಂತ. ಆದರೆ ಇವಳಿಗೆ ವಯಸ್ಸೇ ಇಲ್ದಂಗೆ ಆಗೋಯ್ತಲ್ಲ. ನಾನು ಅನ್ಕೋತೀನಿ ವಯಸ್ಸು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ಬಾಳೆಹಣ್ಣು ತಿನ್ನು ಸತ್ತೋದ್ಲು ಅಂತ. ಇರು, ನಾನೀಗಲೇ ಪೊಲೀಸ್ನ ಕರ್ಕೊಬರ್ತೀನಿ. ಇರು, ಪೊಲೀಸ್ನ ಕರೆಸ್ಬೇಡ. 1000ನೋ 500 ತಗೋ ನನ್ನ ಹತ್ರ ತಗೊಳಂಗಿದ್ರೆ. ಆದರೆ ನನ್ನ ಹೆಂಡತಿ ಸತ್ತೋಲ್ದಲ್ಲ.
ಬಾಳೆಹಣ್ಣು ತಿಂದು ಹೆಂಗೆ ಸಾಯಕ್ಕೆ ಸಾಧ್ಯ? ನೀನು ಬದುಕಿದ್ಯಾ ತಾನೇ? ಯಾರ್ದಾರ ಖುಷಿ ನಿಂಗೆ ತಡ್ಕೊಳಕ್ಕಾಗಲ್ಲ ಅಲ್ಲ. ನಿಂಗೇನು ಬೇಕು, ನಾನು ಸತ್ತೋಗ್ಬೇಕಂತನಾ? ನೋಡು ತಾತ, ನಾನು ತಿಂದು ತೋರಿಸ್ತೀನಿ ಪವಿತ್ರವಾದ ಬಾಳೆಹಣ್ಣುಗಳನ್ನ. ಹೌದಾ? ಮೊದಲು ಕೊಟ್ಟಿರೋ ಮಸಾಲೆ ಕಮ್ಮಿ ಆಗೋಯ್ತೇನೋ. ಈಗ ನನ್ನ ಮೇಲೆ ಬಾಳೆಹಣ್ಣು ಸಿಪ್ಪೆ ಎಸಿತಿದ್ಯಲ್ಲ. ಓಯ್, ನಿನ್ನೆ ಹುಡುಕ್ತಿದ್ದೆ ನಾನು, ಪದೇ ಪದೇ ಹೊಡೆದೋಗ್ತಿದ್ದೆ ಅಲ್ಲ ನನಗೆ. ಅಯ್ಯೋ ಸರ್, ಬಾಳೆಹಣ್ಣು ತಿನ್ನಿ ನೀವು. ನನಗೆ ಕಾಮಿಡಿ ಮಾಡೋದು ತುಂಬ ಹಳೇದ್ರಿಂದ ರೂಢಿ ಸರ್. ರೌಡಿ ಜೊತೆನೆ ಕಾಮಿಡಿನ ನಿಂದು? ನೀನು ರೌಡಿ ಆಗಿರಲಿ ಏನಾಗಿರಲಿ, ಇವನು ಕಾಮಿಡಿ ಎಲ್ಲರ ಜೊತೆ ಮಾಡ್ತಾನೆ. ಬಿಟ್ಬಿಡಿ ಸರ್, ಸತ್ತೋಗ್ತೀನಿ. ಮಾರ್ದಂಗೆ ಬಾಳೆಹಣ್ಣು. ಬಸಂತಿ, ಅದು ಒಳ್ಳೆ ಟೈಮ್ ಬಂತು ಓಡೋಕೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಸಪೋರ್ಟ್ ಮಾಡಿ ಪ್ಲೀಸ್.